ನನ್ನ ಶಕ್ತಿಗಳು ನನಗೆ ಸಹಾಯ ಮಾಡ್ತಿಲ್ವಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಹಿತ ಎಲ್ಲಿದ್ದಾಳೆ ಅಂತ ಕಂಡುಹಿಡಿಯಕ್ಕೆ ಆಗ್ತಿಲ್ವಲ್ಲ. ನಾನೇನು ಮಾಡಲಿ ಈಗ? ಇದಕ್ಕೆಲ್ಲ ನಾನು ಕೂಡ ಕಾರಣ. ನಾನು ನೆಗ್ಲೆಕ್ಟ್ ಮಾಡಿದೆ. ಅಲ್ಲ, ಹಿತಂಗೆ ಆಪತ್ತಿದೆ ಅಂತ ಗೊತ್ತಿದ್ರು ನಾನು ಕೂಡ ಅವಳ ಕಾಯ್ಲಿಲ್ವಲ್ಲ. ಅಲ್ಲ, ಅಟ್ಲೀಸ್ಟ್ ಒಬ್ರಿಗಾದ್ರೂ ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಾಗಿದ್ದಿದ್ರೆ ನಾವು ಎಲ್ಲ ಥರ ಪ್ರಯತ್ನ ಪಟ್ಟು ಅವಳನ್ನ ಕಂಡುಹಿಡಿಬೋದಾಗಿತ್ತು, ಅವಳನ್ನ ಹುಡುಕ್ಬೋದಾಗಿತ್ತು. ಆದರೆ ಒಬ್ರಿಗೂ ಒಂದು ಚಿಕ್ಕ ಸುಳಿವು ಸಿಕ್ತಿಲ್ವಲ್ಲ. ತಾಯಿ, ನನ್ನ ಮಗಳನ್ನ ಕಾಪಾಡು. ಅವಳು ಯಾವುದೋ ಒಂದು ಆಪತ್ತಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ದಯವಿಟ್ಟು ದಯವಿಟ್ಟು ಅವಳನ್ನ ರಕ್ಷಿಸು ತಾಯಿ, ರಕ್ಷಿಸು. ಹಿತ, ಹಿತ ಪುಟ್ಟ, ಎಲ್ಲೋದೆ ಚಿನ್ನಿ? ಹಿತ, ಹಿತ, ಹಿತ. ಅಕ್ಕ, ಎಲ್ಲ ಕಡೆ ನೋಡ್ಕೊಂಬಂದೆ, ಆದರೆ ಎಲ್ಲೂ ಸಿಗ್ಲಿಲ್ಲ. ನನಗೂ ಅಷ್ಟೇ ದುರ್ಗಾ, ಅಕ್ಕಪಕ್ಕ ಎಲ್ಲ ಕಡೆ ಹುಡುಕ್ತೆ, ಅವಳು ಎಲ್ಲೂ ಕಾಣಿಸ್ತಿಲ್ಲ. ಅಕ್ಕ, ಪುಟ್ಟ ಮೇಡಮ್ಗೆ ಏನೂ ಆಗಿರಲ್ಲ ಅಲ್ವಾ? ಅಕಸ್ಮಾತ್ ಅವಳಿಗೇನಾದ್ರೂ ಆದ್ರೆ ನಾನು ಖಂಡಿತವಾಗ್ಲೂ ಕ್ಷಮಿಸ್ಕೊಳ್ಳಲ್ಲ. ದುರ್ಗಾ, ಹಾಗೆಲ್ಲ ಏನೂ ಆಗಿರಲ್ಲ. ಹಿತಂಗೆ ಖಂಡಿತವಾಗ್ಲೂ ಏನೂ ಆಗಿರಲ್ಲ. ನೀನು ಹೀಗತ್ರೆ ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗಲ್ಲ. ದುರ್ಗಾ, ಪ್ಲೀಸ್ ಧೈರ್ಯ ತನ್ಕೋ. ಇಲ್ಲ, ನಾನು ಭಯ ಪಡಬಾರ್ದು. ಇಲ್ಲಿ ಭಯ ಪಡೋಕೇನಿದೆ? ಇದು ಒಂದು ಹಳೆ ಮನೆ ಅಷ್ಟೇ. ನಾನು ಭಯ ಪಡೋಕ್ಕೆ ಏನು ಸಣ್ಣ ಮಗು ಅಲ್ಲ. ಅಲ್ಲ, ನಿನ್ನೆ ರಾತ್ರಿಯಿಂದ ನಾನು ಒಬ್ಬಳೇ ಇದ್ದೀನಿ, ಮತ್ತೀಗ ಯಾಕೆ ಭಯ ಆಗ್ತದೆ? ಇಲ್ಲ, ನಾನು ಸ್ಟ್ರಾಂಗ್ ಗರ್ಲ್, ನನಗೇನು ಭಯ ಆಗಲ್ಲ. ಇಷ್ಟು ದಿನ ಮನೆಯಲ್ಲಿ ಎಲ್ರು ಅಯ್ಯೋ ಹಿತ ಪಾಪ, ಅವಳು ಇನ್ನೂ ಸಣ್ಣವಳು, ಅವಳಿಗೇನು ಗೊತ್ತಾಗಲ್ಲ ಅಂತಿದ್ರು. ಯಾವಾಗಲೂ ಎಲ್ಲದಕ್ಕೂ ನನ್ನ ಕಂಟ್ರೋಲ್ ಮಾಡ್ತಿದ್ರು. ಯಾರೇನೇ ಮಾಡಿದ್ರು ನನ್ನ ಯಾವಾಗಲೂ ಬೈತಿದ್ರು. ಎಲ್ರಿಗೂ ನಾನು ತಮಾಷೆ ಆಗೋಗಿದ್ದೀನಿ. ಸಾಕು, ನಾನೀಗ ಚಿಕ್ಕವಳಲ್ಲ, ನನಗೆಲ್ಲ ಅರ್ಥ ಆಗತ್ತೆ, ನನಗೂ ಬುದ್ಧಿ ಇದೆ. ನಾನು ಇನ್ಯಾರ ಮಾತು ಕೇಳಲ್ಲ. ಏನೇ ಆದರೂ ಸರಿ, ನಾನು ಮತ್ತೆ ಆ ಮನೆಗೆ ವಾಪಸ್ ಹೋಗಲ್ಲ. ನಾನು ಆ ಮನೆಗೆ ಹೋದರೆ ಎಲ್ಲರೂ ನನ್ನ ಆಡ್ಕೋತಾರೆ, ಕಿಡ್ನಾಪ್ ಮಾಡ್ತಾರೆ. ಯಾರು ನನ್ನ ಮಾತನ್ನು ಸೀರಿಯಸ್ ಆಗಿ ತಗೊಳ್ಳಲ್ಲ. ಏನಿದು? ಇದ್ದಕ್ಕಿದ್ದಾಗೆ ಇಷ್ಟೊಂದು ಕೋಲ್ಡ್ ಆಗ್ತಿದೆ. ಯಾಕೆ ಅಷ್ಟೊಂದು ಭಯ ಆಗ್ತಿದೆ? ನಾನು ಹೀಗೆ ಭಯ ಪಟ್ರೆ ನಂಗೇನು ಮಾಡೋಕ್ಕಾಗಲ್ಲ. ಅಲ್ಲ, ನಿನ್ನೆ ರಾತ್ರಿಯಿಂದ ಒಬ್ಬಳೇ ಇದ್ದೀನಂತೆ, ಮತ್ತೀಗ ಏನಕ್ಕೆ ಇಷ್ಟೊಂದು ಭಯ ಆಗ್ತಿದೆ? ಏನೇ ಆದರೂ ನನಗೆ ನಾನೇ ಪ್ರೊಟೆಕ್ಟ್ ಮಾಡ್ಕೋಬೇಕು.
ಹಿತ ಬಿ ಬ್ರೇವ್. ಏನ್ ತಾತ ಇದು? ನಿನ್ನ ರಕ್ಷೆ, ಅಪಾಯ ನಿನ್ನ ಸುತ್ತ, ಜೋಪಾನ, ದುಷ್ಟರ ಕಣ್ಣು ನಿನ್ನ ಮೇಲೆ. ಇದು ಕಾವಲು, ಇದು ಕಾವಲು. ಹಿತ ಕಾರಣೆ ಆಗಿರೋದಕ್ಕೆ ನೀನೊಬ್ಳೆ ಕಾರಣ ಅಲ್ಲ ದುರ್ಗಾ, ನಾನು ಕಾರಣ. ಹಿತಂಗ ಆಪತ್ತಿದೆ ಅಂತ ನಮಗ್ ಮೊದ್ಲೇ ಗೊತ್ತಿತ್ತು. ಆದ್ರೂ ನಾವು ಜಾಗ್ರತೆ ಆಗಿರ್ಲಿಲ್ಲ. ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ನಾವಿರಕ್ಕಾಗಲ್ಲ ದುರ್ಗಾ. ಏನೇ ಆದ್ರೂ ನಾವು ಹಿತನ ಹುಡುಕ್ಲೇಬೇಕು. ಹಲೋ ಬಾಸು, ಪುಟ್ ಮೇಡಮ್ ಸಿಕ್ಕದ್ಲಾ? ಅವಳು ಎಲ್ಲಿದ್ದಾಳೆ ಅಂತ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ದುರ್ಗಾ, ಹಿತ ಬಗ್ಗೆ ಏನೂ ಗೊತ್ತಾಗಿಲ್ಲ. ನಿನ್ಗೆ ಅವಳ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗ್ತಾ? ಇಲ್ಲ ಬಾಸು, ನಾನು ಎಲ್ಲ ಕಡೆ ಹುಡುಕ್ತಿದ್ದೀನಿ, ಆದ್ರೆ ಪುಟ್ ಮೇಡಮ್ ಬಗ್ಗೆ ಯಾವ ಮಾಹಿತಿನೂ ಸಿಗ್ತಿಲ್ಲ. ದುರ್ಗಾ ಪ್ಲೀಸ್, ಆಗಿದ್ರ ಬಗ್ಗೆ ಯೋಚನೆ ಮಾಡಬೇಡ. ನೋಡು, ನಿನ್ನ ಕೈಲಾದಷ್ಟು ನೀ ಹುಡುಕು, ನಾನು ನನ್ನ ಪ್ರಯತ್ನ ಮಾಡ್ತೀನಿ. ಪೊಲೀಸಿಗೂ ಕಂಪ್ಲೇಂಟ್ ಕೊಡೋಣ. ಏನೇ ಆದರೂ ಹಿತನ ನಾನು ಹುಡುಕ್ತೀನಿ. ಯು ಡೋಂಟ್ ವರಿ. ದುರ್ಗಾ ಏನಂತೆ? ಬಾಸ್ಗೂ ಪುಟ್ ಮೇಡಮ್ ಸಿಕ್ಕಿಲ್ವಂತೆ, ಅವರು ಹುಡುಕ್ತಾ ಇದ್ದಾರೆ. ಯಾಕೋ ಹೊಟ್ಟೆ ಹಸು ಆಗ್ತಿದೆ ಅಲ್ಲ, ಬೇಗ ಏನಾದ್ರೂ ಇದೆಯಾ ತಿನ್ನಕ್ಕೆ ಅಂತ ನೋಡ್ತೀನಿ. ಅಯ್ಯೋ, ಬಾಕ್ಸು ಖಾಲಿ ಇದೆಯಲ್ಲ, ಈಗ ನಾನೇನ್ ಮಾಡ್ಲಿ? ಬಾಯರ್ಕೇನೋ ಆಗ್ತಿದೆ ಅಲ್ಲ.